ಬೆಲೆ ಏರಿಕೆಯಿಂದ ಕಂಗಾಲಾದ ಜನತೆಗೆ ಕೇಂದ್ರ ಸರ್ಕಾರ ಸಬ್ಸಿಡಿ ದರದಲ್ಲಿ ಭಾರತ್ ರೈಸ್ ಯೋಜನೆ ಅಡಿಯಲ್ಲಿ 1 ಕೆಜಿ ಅಕ್ಕಿಗೆ 29 ರೂಗಳಂತೆ 10 ಕೆಜಿ ಅಕ್ಕಿಯನ್ನು 290 ರೂಗಳಿಗೆ ಅಕ್ಕಿಯನ್ನು ನೀಡಲಾಗುತ್ತಿದೆ. ಇದರಿಂದ ಸಂಕಷ್ಟದಲ್ಲಿ ಸಿಲುಕಿದ ಬಡಜನತೆಗೆ ಆಸರೆಯಾಗಿದೆ ಎಂದು ಜುಬೇರ್ ಅಭಿಪ್ರಾಯಪಟ್ಟರು. ಬಂಗಾರಪೇಟೆ ತಾಲೂಕಿನ ಹೊರವಲಯದಲ್ಲಿ ಇರುವ ಕೈಗಾರಿಕಾ ಪ್ರದೇಶದಲ್ಲಿ ಫುಡ್ ಕಾರ್ಪೊರೇಷನ್ ಇಂಡಿಯಾ ಮತ್ತು ಸಹಕಾರಿ ಕ್ಷೇತ್ರ ಸಂಸ್ಥೆಯಾದ ನಫೆಡ್ ಮೂಲಕ ಅಕ್ಕಿ ವಿತರಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭಾರತ್ ರೈಸ್ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು, ಜಾಗತಿಕ ಮಟ್ಟದಲ್ಲಿ ಉಂಟಾದ ಆಹಾರ ಧಾನ್ಯದ ಬೆಲೆಗಳು ಗಗನಕ್ಕೆ ಏರುತ್ತಿದೆ. ಜನರ ಹೊಟ್ಟೆಯ ಮೇಲೆ ತಣ್ಣೀರು ಬಟ್ಟೆ ಹಾಕಿಕೊಂಡು ಜೀವಿಸುವಂತಾಗಿದೆ. ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಭಾರತ್ ರೈಸ್ ಬಡಜನರಿಗೆ ಆಸರೆಯಾಗಿದೆ ಎಂದರು. ಪ್ರೈವೇಟ್ ಲಿಮಿಟೆಡ್ ಇಂದ ಅದು ಸೆಂಟ್ರಲ್ ಗೌರ್ಮೆಂಟ್ ಇಂದ ನಾಫೆಡ್ ಕಂಪ್ನಿಯವರಿಗೆ ಅಲಾಟ್ಮೆಂಟ್ ಆಗಿದೆ. ಅದು ಭಾರತ್ ರೈಸ್ ಅಂತ 29 ರೂಪಾಯಿ ಕೆಜಿ. ನಾವು ಇದು ಪ್ರೊಸೆಸ್ ಮಾಡಿ ಇದೆಲ್ಲ ಪಾಲಿಶ್ ಎಲ್ಲ ಮಾಡಿ ಇದು 29 ರೂಪಾಯಿಗೆ ಕರ್ನಾಟಕ, ತಮಿಳುನಾಡು ಆ ಥರ ಎಲ್ಲ ಸೇಲ್ ಮಾಡ್ತಾ ಇದ್ದೀವಿ. ಇದು ಬಂದು ಜನನು ತುಂಬ ಖುಷಿಯಿಂದ ತಗೊಳ್ತಾ ಇದ್ದಾರೆ. ನೀವು ಸ್ವಲ್ಪ ಇನ್ನೂ ಇದಕ್ಕೆ ಇದು ಮಾಡಿದ್ರೆ, ಸ್ವಲ್ಪ ಹೈಲೈಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಸೇಲ್ ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟಿಂದ ಇದು ಒಂದು ಜನಕ್ಕೆ ಅನುಕೂಲ ಆಗಿದೆ. ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆನೂ ನಮ್ಮ ಗಾಡಿ ಹೋಗ್ತಾ ಇದೆ. ತಮಿಳ್ನಾಡಲ್ಲೂ ಹೋಗ್ತಾ ಇದೆ. ಅಲ್ಲೆಲ್ಲ ಚೆನ್ನಾಗಿ ಸೇಲ್ ಆಗ್ತಾ ಇದೆ. ಇದು ಅಕ್ಕಿ ನಾಫೆಡ್ ಅಂತ ಕಂಪ್ನಿಯಿಂದ. ಎಸ್ಆರ್ ನಗರ ಮೀನ್ಸ್ ಪ್ರೈವೇಟ್ ಲಿಮಿಟೆಡ್ ನಮ್ಮ ಕಂಪ್ನಿ. 10 ಕೆಜಿ ಬ್ಯಾಗು 290 ರೂಪಾಯಿ, 10 ಕೆಜಿ 29 ರೂಪಾಯಿ ಬೀಳುತ್ತೆ 1 ಕೆಜಿ. ಹಂಗಾಗಿ ಇದು ನಾವು ಮಾಡ್ತಾ ಇದ್ದೀವಿ. ಎಲ್ಲ ವಾइन நல்லா இருக்கு. एक लाख पैसे हमको 10 के सामान मिलता है, इससे फायदा हो रहा है.